ಅದು ಟೆಕ್ನಿಕಲ್ ಎವಿಡೆನ್ಸ್ ಅದೆಲ್ಲ ಕೇಳ್ತಾರೆ. ನಾವು 1987 ಶುರು ಮಾಡಿದ್ವಿ ನಾವು, ಬಟ್ ಈಗ ಬರ್ತಾ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿದ್ರು. ಇವತ್ತು ನಾನು ಸುದ್ದಿ ಕೊಡ್ತಾ ಇರುವಂತದ್ದು ಏನು ಅಂತಂದ್ರೆ, ಮೊನ್ನೆ ಅವರು ವಾಪಸ್ ಬಂದಿದ್ರು, ಬಂದಾಗ ಸ್ವೀಟ್ ತಗೊಂಡ್ಬಂದಿದ್ರು. ನಿಮಗೆ ಅರ್ಥ ಆಗಿರಬಹುದು ಸ್ವೀಟ್ ಯಾಕೆ ತಗೊಂಡ್ಬಂದ್ರು ಅಂದ್ರೆ ಅವರ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆ ಸ್ಟೋರಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳದೇ ಇದ್ರೆ ಹೇಗೆ? ಕೇವಲ ಅವರಿಗೆ ಕಷ್ಟ ಇದೆ, ಅವರಿಗೆ ಕಷ್ಟ ಇದೆ, ಅವರಿಗೆ ಕಷ್ಟ ಇದೆ ಅಂತ ಹೇಳೋದು ಮಾತ್ರವಲ್ಲ, ಅವರ ಕಷ್ಟ ಪರಿಹಾರವಾಯಿತು ಸೂಪರ್ 3 ಮುಖಾಂತರ ಅಂತ ಹೇಳೋದು ಕೂಡ ನಮಗೆ ಬಹಳ ಖುಷಿ ವಿಚಾರ. ಆಮೇಲೆ ಅನೇಕರು ಕೇಳ್ತಾರೆ, ನೀವು ಜಿಲ್ಲಾ ಮಟ್ಟದ ರಿಪೋರ್ಟರ್ಗಳ ನಂಬರ್ ಕೊಡ್ತೀರಿ, ಬೆಂಗಳೂರಿನಲ್ಲಿ ನಮಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗೆ ವೀರೇಶ್ ಅವರ ಫೋನ್ ನಂಬರ್ ಕೊಡ್ತೀನಿ. ಬೆಂಗಳೂರಿಗೆ ಸಂಬಂಧಪಟ್ಟಾಗಿ ವೀರೇಶ್ ಇದ್ದಾರೆ, ಆಮೇಲೆ ನಮ್ಮ ದೀಪ್ತಿ ತೋಳ್ಪಾಡಿ ಇದ್ದಾರೆ. ಸೊ ಯಾರ್ದೆಲ್ಲ ನಂಬರ್ ಸಾಧ್ಯವಾಗುತ್ತೆ ನಾನು ಕೊಡ್ತಾ ಹೋಗ್ತೀನಿ. ಇವತ್ತು ವಿಶೇಷವಾಗಿ ವೀರೇಶ್ ನಂಬರ್ ಕೊಡ್ತೀನಿ, ಯಾಕಂದ್ರೆ ಈ ಸುದ್ದಿಯನ್ನು ಅವರು ಮಾಡಿ ಆ ಇಬ್ಬರು ತಾಯಂದಿರಿಗೆ ಒಂದು ಪರಿಹಾರ ಸಿಕ್ಕಿದೆ ಅಂತ, ಪರಿಹಾರ ಸಿಗು ಹಾಗೆ ಮಾಡೋದ್ರಲ್ಲಿ ಇವರು ಫಲಪ್ರದವಾಗಿದ್ರೆ ನಿಮ್ದು ಒಂದು ಥ್ಯಾಂಕ್ಸ್ ಅವರಿಗೆ ಹೇಳ್ಬಹುದು. ಅವರು ನಮ್ಮ ಕಚೇರಿಗೆ ಬಂದಿದ್ರು, ಸಹಾಯ ಮಾಡಿ ಸರ್ ಅಂತ ಕೇಳಿದ್ರು. ಆಮೇಲೆ ಅವರ ವಿನೀತ ಭಾವದ ಮನವಿ ಇದೆಯಲ್ಲ, ಕೆಲಸ ಏನಾದ್ರೂ ಮಾಡಿಕೊಡುವಂತ, ಯಾಕಂದ್ರೆ ಅವರಿಗೆ ಬೇರೆ ಅವಕಾಶನೇ ಇರಲಿಲ್ಲ. ಈಗ ತುಂಬಾ ಜನ ನಮ್ಮ ಬಳಿಗೆ ಬರ್ತಾರೆ, ಬಂದವರು ಹೇಗಿರ್ತಾರೆ ನೋಡಿ, ಇಬ್ರು ತಾಯಂದ್ರು ಬರ್ತಾರೆ. ಈ ತಾಯಂದ್ರು ಬಂದು ನಮಗೊಂದು ಸಹಾಯ ಮಾಡಿ ಅಂತ ಕೇಳಿದಾಗ ಎಂಥ ಹೃದಯಕ್ಕಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಸತ್ತಲ್ವಾ? ಹಾಗಂತ ಕೆಲವರು ಬಂದವರನ್ನ ನಾವು ಹಂಗೆ ವಾಪಸ್ ಕಳಿಸಿರ್ತೀವಿ, ಅದು ಗೊತ್ತಾ? ಇತ್ತೀಚೆಗೆ ಒಂದಿಬ್ರು ಬಂದಿದ್ರು, 4 ಜನ ಪಾಶ್ ಆಗಿದ್ರು, ಒಳ್ಳೆ ಅವರ ಜಾಗ ಅತಿಕ್ರಮಣೆನ ಮಾಡ್ತಾ ಇದ್ದಾರಂತೆ, ಇಲ್ಲ ಅಂತಲ್ಲ. 50 ಲಕ್ಷ ಕೇಳ್ತಾ ಇದ್ದಾರಂತೆ. ನಾವು ಯಾವುದೋ ರಾಜಕಾರಣಿಗೆ ಫೋನ್ ಮಾಡಿ ಅದನ್ನು ಈಸಿ ಮಾಡ್ಕೊಡ್ಬೇಕಂದ್ರೆ, ಅಂದ್ರೆ ನೋಡಿ ಸರ್, ಇದನ್ನು ಕೋರ್ಟ್ ಅಲ್ಲಿ ತಗೊಳ್ಳಿ, ನಿಮ್ಮ ಹತ್ರ ಶಕ್ತಿ ಇದೆ, ನಿಮ್ಮ ಹತ್ರ ಹೋರಾಟ ಮಾಡುವಂತ ಶಕ್ತಿ ಇದೆ. ಇದಕ್ಕೆಲ್ಲ ನಾವು ಬಂದು ಕಿರಿಕಿರಿ ಮಾಡ್ಕೊಳ್ಳೋದಿಲ್ಲ, ನಮಗೆ ರಾಜಕಾರಣಿ ಪರಿಚಯ ಇರಲಿ ಇಲ್ಲದೆ ಇದಕ್ಕೆ ನಾವು ಬರೋದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟೆ ಅವ್ರು ಬೇಸರ ಮಾಡ್ಕೊಂಡ್ರು ತೊಂದರೆ ಇಲ್ಲ ನನಗೆ. ಆದ್ರೆ ಇಂಥವ್ರು ಬಂದಾಗ ನಾವು ಯಾವತ್ತೂ ಕೈ ಬಿಡೋದಿಲ್ಲ. ಇವರು ಬೆಂಗಳೂರಿನವ್ರೆ ಬರ್ತಾರೆ, ಕೂತ್ಕೋತಾರೆ, ಪಾಪ ನಮ್ಮನ್ನು ಫೋರ್ಸು ಮಾಡೋದಿಲ್ಲ. ನಾವು ಸಾಧಾರಣವಾಗಿ ಯಾವುದೋ ಬೇರೆ ಕೆಲಸದಲ್ಲಿ ಇರ್ತೀವಿ, ಆಗಲ್ಲ ಮತ್ತೆ ಬನ್ನಿ ಅಂತೇಳಿ. ತಾಯಂದಿರು ಒಂದು ಇಬ್ಬರು ಲಕ್ಷಣದ ತಾಯಂದಿರು ಬಂದಾಗ ಒಂದು ಅನ್ಸತ್ತೆ, ಏನೋ ಒಂದು ಕಷ್ಟ ಆಗಿದೆ ಇವರಿಗೆ, ಬನ್ನಿ. ಆ ತಾಯಂದಿರಿಗೆ 35 ವರ್ಷದಿಂದ ಪೆನ್ಷನ್ ಬರ್ತಾ ಇತ್ತು, 35 ವರ್ಷದಿಂದ ಬರ್ತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ನಿಂತು ಹೋಗ್ಬಿಡುತ್ತೆ, ಸಡನ್ ಆಗಿ ನಿಂತು ಹೋಗ್ಬಿಡುತ್ತೆ. ಅದು ಬೇರೆ ಬೇರೆ ಕಾರಣ ಇರುತ್ತೆ ಸರ್ಕಾರ ಕೂಡ. ಯಾಕಂದ್ರೆ ಕೆಲವರು ಏನಾಗುತ್ತೆ, ಯಾಕೆ ನಿಂತು ಹೋಗುತ್ತೆ ಅಂತಂದ್ರೆ, ಕೆಲವರೆಲ್ಲ ವಯಸ್ಸಾದವರು ತೀರ್ಕೊಂಡಿರ್ತಾರೆ. ತೀರ್ಕೊಂಡ ನಂತರ ಕೂಡ ಈಗ ಮನೆಯವರು ಅದನ್ನ ತೀರ್ಕೊಂಡಿದ್ದಾರೆ ಬೇಡ ಅಂತ ಹೇಳಲ್ಲ, ಬಂದ್ರೆ ಬರ್ಲಿ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ, ಹಿಂಗೆಲ್ಲ ಮಿಸ್ಯೂಸ್ ಮಾಡೋದಿದೆ. ಹಾಗಾಗಿ ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದು ಬೇರೆ ವಿಚಾರ. ನಿಂತು ಹೋಯ್ತು, ಎಲ್ಲಿ ಹೋದ್ರೂ ಅವರಿಗೆ ಕೆಲಸ ಆಗ್ತಾ ಇಲ್ಲ. ಯಾರ ಹತ್ರ ಕೇಳಿದ್ರು ಕೂಡ ಅದಾಗಿದೆ, ಇದಾಗಿದೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ. ಯಾವಾಗ ಸೂಪರ್ 3 ಬಳಿ ಅವರು ಬರ್ತಾರೋ ನಮ್ಮಲ್ಲಿಗೆ, ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ಅದನ್ನ ಬಹಳ ಸೀರಿಯಸ್ ಆಗಿ ತಗತ್ತಾರೆ. ಅವ್ರಿಗೂ ಬಹಳ ಇಂಟ್ರೆಸ್ಟ್ ಇಂಥ ಸ್ಟೋರಿಗಳನ್ನೆಲ್ಲ ಮಾಡಲಿಕ್ಕೆ. ಯಾಕಂದ್ರೆ ಪ್ರತಿ ಸಲ ಕೂಡ ಚರಂಡಿ ನಿಂತೋಗಿದೆ, ಕೆಸರಿದೆ, ಮತ್ತೊಂದಿದೆ, ನೀರು ಬಂದಿಲ್ಲ, ಮತ್ತೊಂದು ಬಂದಿಲ್ಲ, ಇದನ್ನು ಕೇಳಿ ಅವ್ರಿಗೂ ಸಾಕಾಗಿತ್ತು. ನೋಡಿ, ಇದೇ ಇವರೇ ವೀರೇಶ್ ಗಂಡ ಬಿಟ್ಟಿದ್ರಲ್ಲ, ಯಾವಾಗ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳುವಾಗ, ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ನಮ್ಮ ರಿಪಬ್ಲಿಕ್ ಕನ್ನಡದ ವೆಹಿಕಲ್ ಅಲ್ಲಿ ಅವರನ್ನ ಕೂರಿಸಿ ಸಂಬಂಧಪಟ್ಟ ತಹಶೀಲ್ದಾರ್ ಬಳಿ ಅವರನ್ನ ಕರ್ಕೊಂಡು ಹೋಗ್ತೀವಿ, ಮೈಕ್ ಇಡ್ತೀವಿ, ಕೇಳ್ತೀವಿ. ಆಮೇಲೆ ಆಗಿದ್ದೆಲ್ಲ ಇತಿಹಾಸ ನೋಡಿ ವೀಕ್ಷಕರ. ಅವ್ರಿಗೆ ಬರ್ತಿರೋದು 1400 ರೂಪಾಯಿ. ಈಗ ಹಳೆಯದು ಒಂದು 8 ತಿಂಗಳದ್ದು ಬಂದಿಲ್ಲ, ಆದ್ರೆ 2 ತಿಂಗಳದ್ದು 2800 ರೂಪಾಯಿ ಬಂದ್ಬಿಡ್ತು. ಹಿಂಗೆಲ್ಲ ಮಾತಾಡಿಸಿದ್ವಿ. ನೋಡೋಣ, ಇಬ್ರು ತಾಯಂದಿರ ಮುಖದಲ್ಲಿ ಮನದಲ್ಲಿ ಮಂದಹಾಸ ಮೂಡಿಸಿದಂತ ರಿಪಬ್ಲಿಕ್ ಕನ್ನಡದ ಸೂಪರ್ 3ಯ ಇಂಪ್ಯಾಕ್ಟ್ ಸ್ಟೋರಿ ನಿಮ್ಮ ಮುಂದೆ. ದಿನಾಂಕ 21/11/2024, ಸಮಯ ಮಧ್ಯಾಹ್ನ 12 ಗಂಟೆ. ಪಿಂಚಣಿ ಬಂದ್. ಎಸ್, ಇವರ ಹೆಸರು ಶಾರದಾ, ವಯಸ್ಸು 60 ವರ್ಷ, ಹುಟ್ಟುತ್ತಲೇ ಅಂಧರು. 1987ರಿಂದ 50 ರೂಪಾಯಿಯಿಂದ ಶುರುವಾದ ಪಿಂಚಣಿ 2023ರ ಮಾರ್ಚ್ ತನಕ 1400 ರೂಪಾಯಿ ಪಡಿತಾ ಇದ್ರು. ಇದೀಗ ಕಳೆದ 8 ತಿಂಗಳುಗಳಿಂದ ಪೆನ್ಷನ್ ನಿಂತು ಹೋಗಿತ್ತು. 1400 ರೂಪಾಯಿ ಬರಬೇಕು, 8 ತಿಂಗಳಿಂದ ಸ್ಟಾಪ್ ಆಗಿದೆ. ಸಹಾಯ ಮಾಡುವಂತೆ ಕೇಳಿದ್ದ ಶಾರದಾ. ಇನ್ನು ಶಾರದಾ ಅವರು ಖುದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಸೂಪರ್ 3ಗೆ ಮನವಿಯನ್ನ ಮಾಡಿಕೊಂಡಿದ್ರು.
ಹೇಗಾದ್ರೂ ಮಾಡಿ ಪಿಂಚಣಿ ಬರುವಂತೆ ಮಾಡಿಕೊಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡಿದ್ರು. ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ಸಹೋದರನ ಜೊತೆಗೆ ವಾಸವಿರುವುದಾಗಿ ತಿಳಿಸಿ ನೋವನ್ನ ತೋಡ್ಕೊಂಡಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ನವೆಂಬರ್ 21ರಂದು ವರದಿ ಪ್ರಸಾರ ಮಾಡಿದ್ವಿ. ಇವ್ರು ಪಾಪ ಬಂದು ನಮ್ಮ ಆಫೀಸಿಗೆ ಬಂದು ಹಿಂಗ ಆಗಿದೆ ಸರ್ ಅಂತ ಕೇಳಿಸ್ಕೊಂಡ್ರು. ಆಮೇಲೆ 1987ರಿಂದ ನಿರಂತರವಾಗಿ ಇವ್ರಿಗೆ ಬರ್ತಾ ಇತ್ತು. ಯಾಕಂದ್ರೆ ಅವ್ರಿಗೆ ವಿಶೇಷ ಚೇತನ, ಈಗ ಕಣ್ಣು ಕಾಣಿಲ್ಲ ಅಂತಂದ್ರೆ ಕೈ ಊನ ಇದ್ರೆ, ಕಾಲು ಊನ ಇದ್ರೆ ಪರ್ಸೆಂಟೇಜ್ ಅಂತ ಹಾಕ್ತಾರೆ. 25%, 50%, 75%, 100%. ಅದಕ್ಕೆ ಏನ್ ದುಡ್ಡು ಬರುತ್ತೆ. ಆಮೇಲೆ ಬೇರೆ ರಾಜ್ಯಗಳಲ್ಲಿ 3,000 ತನಕ ಕೊಡ್ತಾರೆ. ಇವ್ರದೆಲ್ಲ ಏನ್ ಗೊತ್ತಾ ಸರ್, ಇಂಥದ್ದು ಕಣ್ಣು ಕಾಣದವರು, ಈ ತರ ಕೈ ಇಲ್ದವರು, ಇವ್ರಿಗೆಲ್ಲ ಇಷ್ಟೆಲ್ಲ ಯಾವ್ದಕ್ಕೆಲ್ಲ ಹೊಡಿತೀವಿ ಅಂತ 5,000 ಮಾಡ್ಬಿಡ್ಬೇಕಪ್ಪ. 5,000 ಏನ್ ಬರ್ತಾ ಇದ್ದಾರೆ ವಿಚಾರಿಸಿ ಅಲ್ಲಿ ನಿಮ್ದೇನಾದ್ರೂ ರಿಜೆಕ್ಟ್ ಆಗಿ ಅಥವಾ ಕ್ಯಾನ್ಸಲ್ ಆಗಿದೆ ಪೆನ್ಷನ್, ಇಲ್ಲಿ ಹೊಸ ಅಪ್ಲಿಕೇಶನ್ ತಗೊಂಡು ನಾನು ಮಾಡ್ಕೊಡ್ತೀನಿ. ಈಗ ಓಕೆ, ಈಗ ಅವರಲ್ಲಿದ್ದಾರೆ ಪಾಪ. ಅವರು 8 ತಿಂಗಳಿಂದ ಸಮಸ್ಯೆ ಆಗ್ತಾ ಇತ್ತು. ನಾವೇ ಕರ್ಕೊಂಡು ಹೋಗಿ ಮಾತಾಡಿಸಿದ್ದೀವಿ. ಆಮೇಲೆ ನಿಮ್ಗೆ ಗೊತ್ತಲ್ಲ, 50% ಮಾತ್ರ ಇಂಪ್ಯಾಕ್ಟ್. ಅಲ್ಲಿ ಹೋದ್ರು ಕೂತ್ರು ಬಂದ್ರು ಅಂತ ಬಿಡಲ್ಲ ನಾವು. ಅವರು ನಾಡಿದ್ದು ಅಕೌಂಟ್ ಇದೆ ಹಿಂಗ್ ದುಡ್ಡು ತೆಗೆದು ಹಿಂಗೆ 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 ಎಣಿಸ್ಬಿಟ್ಟು ಹಿಂಗೆ ತೋರಿಸಿದಾಗ ಅಲ್ಲಿ ತನಕ ಫಾಲೋ ಅಪ್ ಮಾಡ್ತೀನಿ. ಅದು ನಾನು ನಿಮ್ಗೆ ಕೊಡುವಂತ ಭರವಸೆ, ನೀವು ನಮ್ಮ ಮೇಲೆ ಇಟ್ಟಿರುವಂತ ವಿಶ್ವಾಸ. 8 ತಿಂಗಳುಗಳಿಂದ ಕೆಂಗೇರಿ ತಾಲೂಕು ಕಚೇರಿಗೆ ಅಲದದ್ದು ಬಿಟ್ರೆ ಪ್ರಯೋಜನ ಆಗಿರಲಿಲ್ಲ. ಆಗ ಅಖಾಡಕ್ಕೆ ಇಳಿದಿದ್ದೆ ಸೂಪರ್ 3. ನಮ್ಮ ಪ್ರತಿನಿಧಿ ವೀರೇಶ್ ಖುದ್ದು ಅವರನ್ನ ಕರ್ಕೊಂಡು ಹೋದ್ರು. ಮೊದಲಿಗೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡಿಸಿದ್ವಿ. ಚಿಕ್ಕಮಗಳೂರಿನ ಆಧಾರ್ ಕಾರ್ಡ್ ಅಡ್ರೆಸ್ ನ ಬೆಂಗಳೂರಿನ ಅಡ್ರೆಸ್ಗೆ ಚೇಂಜ್ ಮಾಡಿಸಿದ್ವಿ. ಇದ್ದ ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆಯ್ತು. ಬಂತು ಪಿಂಚಣಿ ಬಂತು. ವಿಶೇಷ ಚೇತನ ಪಿಂಚಣಿ ಬರದೆ ಕಂಗಾಲಾಗಿದ್ದ ಶಾರದಾ ಅವರಿಗೆ ಆರ್ಡರ್ ಕಾಪಿ ಕೊಟ್ಟು 3 ತಿಂಗಳಾದ ಮೇಲೆ ಇದೀಗ ಪಿಂಚಣಿ ದುಡ್ಡು ಬಂದಿದೆ. ಎರಡು ತಿಂಗಳ 2,800 ರೂಪಾಯಿ ವಿಶೇಷ ಚೇತನ ಪಿಂಚಣಿ ಶಾರದಾ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಪಿಂಚಣಿ ದುಡ್ಡು ಡ್ರಾ ಮಾಡಿದ ಶಾರದಾ. ಇನ್ನು ದುಡ್ಡು ಖಾತೆಗೆ ಜಮಾ ಆಗ್ತಿದ್ದಂತೆ ನಮ್ಮ ಪ್ರತಿನಿಧಿ ವೀರೇಶ್ಗೆ ತಿಳಿಸಿದ್ರು. ತಕ್ಷಣ ಅಲರ್ಟ್ ಆದ ವೀರೇಶ್ ಖುದ್ದಾಗಿ ತೆರಳಿ ಶಾರದಾ ಅವರನ್ನ ನಮ್ಮ ಕ್ಯಾಬ್ನಲ್ಲೇ ಕರೆದೊಯ್ದು ಹಣ ವಿತ್ಡ್ರಾವನ್ನ ಮಾಡಿಸಿದ್ರು. ವಿಶೇಷ ಚೇತನ ಶಾರದಾ ಫುಲ್ ಖುಷ್. ಅಕೌಂಟ್ನಲ್ಲಿದ್ದ 2 ತಿಂಗಳ 2,800 ರೂಪಾಯಿ ಡ್ರಾ ಮಾಡಿದ್ರು. ಕೈಗೆ ಪಿಂಚಣಿ ದುಡ್ಡು ಬರ್ತಿದ್ದಂತೆ ಆ ಮಹಾತಾಯಿ ನಗೆ ಬೀರಿದ್ರು. ಪೆನ್ಷನ್ ಬಂತು. ಇದಕ್ಕೆ ಜಯಪ್ರಕಾಶ್ ಸಾರು, ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಸರ್ ಅವರು ಮತ್ತೆ ವೀರೇಶ್ ಅವರು ರಿಪೋರ್ಟರು, ಇವರೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡಿದ್ರು. ನಾನೇನೋ ನೊಂದು ಬಿಟ್ಟು ಇವ್ರ ಹತ್ರ ಬಂದು ಕಷ್ಟ ಹೇಳ್ಕೊಂಡೆ. ಅವಾಗ ನಮ್ಗೆ ಈ ತರ ಸಹಾಯ ಮಾಡಿದ್ರು. ಆಮೇಲೆ ತಾಲೂಕು ಆಫೀಸಲ್ಲೂ ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಇವ್ರ ದೆಸೆಯಿಂದ. ಹಾಗೆ ಇಲ್ಲೂ ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡಿದರೆ. ಫಸ್ಟ್ ಇಂದ ಹಿಡಿದು ಕಡೆಯವರೆಗೂ ನಮ್ಗೆ ಒಳ್ಳೆ ರೀತಿಲಿ ಹೆಲ್ಪ್ ಮಾಡಿದ್ರು. ಆ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಜಯಪ್ರಕಾಶ್ ಸರ್ಗೆ, ವೀರೇಶ್ ಸರ್ಗೆ, ಟಿವಿದವ್ರ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಆ ದೇವ್ರ ತಣ್ಣಗಿಟ್ಟಿರ್ಲಿ. ನಾವು ಖಂಡಿತ ನಮ್ ಲೈಫ್ ಇರೋ ತನಕ ಇವ್ರ ಉಪಕಾರ ನಾವು ಮರೆಯಲ್ಲ. ನಮ್ ನೆನಪು ಯಾವ ರೀತಿ ಹೇಳ್ಬೇಕು ಅಂತ ನನಗೆ ಇದೇ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು. 2 ತಿಂಗಳದ್ ಬರೀ ಜನವರಿ, ಫೆಬ್ರವರಿ 2 ತಿಂಗಳದ್ದು ಮಾರ್ಚಿನಲ್ಲಿ 1,400 ಹಾಕಿದ್ದಾರೆ. ಅದನ್ನ ಇವತ್ತು ಡ್ರಾ ಮಾಡಿದೀನಿ. ತುಂಬಾ ಖುಷಿ ಪಟ್ಟಿದ್ದೀನಿ. ಇನ್ನು ಮುಂದೆ ಹೀಗೆ ಬರ್ತಾ ಇರುತ್ತೆ ಅಂತ ಯೋಚನೆ ಮಾಡ್ತೀನಿ. ತುಂಬಾ ಹೆಲ್ಪ್ ಆಯ್ತು. ತುಂಬಾ ಧನ್ಯವಾದಗಳು. ದೇವ್ರು ನಿಮ್ಮನ್ನ ತಣ್ಣಗಿಟ್ಟಿರ್ಲಿ ಅಂತ ನಾನು ಆಶಿಸ್ತೀನಿ. ನನ್ನ ಫ್ರೆಂಡ್ ಶಾರದಾ ಮೇಡಮ್ಗೆ ಪೆನ್ಷನ್ ಜಯಪ್ರಕಾಶ್ ಅವರು ಮಾಡಿಕೊಟ್ರು. ಜನವರಿದು, ಫೆಬ್ರವರಿದು, ಮಾರ್ಚಲ್ಲಿ ಬಂತು. ತುಂಬಾ ಖುಷಿ ಆಗತ್ತೆ. ಇದೇ ತರ ಅವ್ರು ನಂದು ಬಂದವ್ರಿಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ. ವೀರೇಶ್ ಅವ್ರಿಗೂ ತುಂಬಾ ಧನ್ಯವಾದಗಳು. ಇಡೀ ರಿಪಬ್ಲಿಕ್ ಕನ್ನಡದವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದೇ ತರ ನೊಂದು ಬಂದವ್ರಿಗೆ ಸಹಾಯ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಅಂತ ಕೇಳ್ಕೊತೀನಿ. ನಮಸ್ಕಾರ. ಸೂಪರ್ 3 ಯಾವತ್ತೂ ನೊಂದವರ ಪರ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಾರದಾ ಅವರು. ಅವರಿಗೆ ಆರ್ಡರ್ ಕಾಪಿ ಕೊಡಿಸಿ ದುಡ್ಡು ಬರೋವರೆಗೂ ಬಿಡ್ಲಿಲ್ಲ.
ಮಾಧ್ಯಮ ಲೋಕದಲ್ಲೇ ಸ್ಪಾಟ್ ನಲ್ಲೇ ಪರಿಹಾರ ಕೊಡೋ ಸುದ್ದಿವಾಹಿನಿ ಇದ್ರೆ ಅದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಮಾತ್ರ. ಇದು ನಮ್ಮ ಕಮಿಟ್ಮೆಂಟ್. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಖುಷಿ ವಿಚಾರ. ಕಳೆದ ನವೆಂಬರ್ 21ಕ್ಕೆ ಮಾಡಿದ ಸುದ್ದಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ಹೋಗಿ ಮಾಡ್ತೀವಿ ಅಂತ ಅಂದ್ರೆ ಸಾಲೋದಿಲ್ಲ, ಅವರ ಕ್ಯಾಶ್ ಕೈಯಲ್ಲಿ ತಗೋಬೇಕು ಅಂತ ಹೇಳಿದ್ದೆ ನಾನು. ಹಂಗೆ ಆಯ್ತು. ಆಮೇಲೆ ವೀರೇಶ್ ಅಂತೂ ಪಾಪ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಸಾಧಾರಣವಾಗಿ ಮೆಟ್ರೋ ರಿಪೋರ್ಟರ್ ಅಂದ್ರೆ ಬಿಬಿಎಂಪಿಯಲ್ಲಿ ನೀರು ಬರ್ತಿಲ್ಲ, ಅಲ್ಲಿ ಕಸ ಬಿದ್ದಿದೆ, ಕರೆಂಟ್ ಕಂಬ ಇಲ್ಲ, ಹೊಂಡಕ್ಕೆ ಬಿದ್ರು, ವೀಲಿಂಗ್ ಮಾಡಿದ್ರು, ಇದೇ ಇರ್ತದೆ ಬೆಂಗಳೂರಿನ ರಿಪೋರ್ಟರ್ಗಳಿಗೆ ಸುದ್ದಿ. ಬಟ್ ವೀರೇಶ್ ಅದಕ್ಕೆ ಹೋಗಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಗಾಡಿಯಲ್ಲಿ ಕೂರಿಸಿ ನಿರಂತರವಾಗಿ ಫಾಲೋ ಅಪ್ ಮಾಡಿದ್ರು. ನಾನು ವೀರೇಶ್ ನಂಬರ್ ಕೊಡ್ತೀನಿ, ನೀವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಮತ್ತು ಬೆಂಗಳೂರಿನ ಯಾವುದೇ ಸಮಸ್ಯೆಗಳಿದ್ರು ನೋಡಿ, ಒಂದು ಹೇಳ್ತೀನಿ, ಸಮಸ್ಯೆಗಳನ್ನ ಇಟ್ಕೊಳ್ಬೋದು. ತುಂಬಾ ಜನ ಬಂದಿರ್ತಾರೆ. ನಾನು ಹೇಳ ಸರ್, ನನಗೆ ಒಂದು ಸೈಟ್ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾರೆ. ಸೈಟ್ ಅಂದ್ರೆ 60-40-30. ಆಗ ನಾವು ಕೇಳ್ತೀವಿ, ಸರ್ ನಿಮ್ಮ ಮನೆ ಅಲ್ಲಿದೆ ನಂದು, ಮತ್ತೆ ಆಮೇಲೆ ಅಲ್ಲಿ ಒಂದು 2 ಸೈಟ್ ಇದೆ, ಆಮೇಲೆ ಇಲ್ಲಿ 2 ಸೈಟ್ ಇದೆ, 4-5 ಸೈಟ್ ಇದೆ. ಈಗ ಇದೇನು ಅದೇನು ಗೊತ್ತಾ ಸರ್, ಈಗ ಸೈಟೇ ಕೊಡ್ತಾ ಇಲ್ಲ ಮಾತಾಡಬೇಕು ಅಂತ, ನೀವೇ ಮಾತಾಡ್ಕೊಳ್ಳಿ ಅಂತ ಕಳಿಸ್ಬಿಡ್ತೀವಿ ನಾವು. ನೀವೇ ಮಾತಾಡ್ಕೊಳ್ಳಿ ಅಂತ, ಯಾಕಂದ್ರೆ ನಿಮ್ಮ ಹತ್ರ ಶಕ್ತಿ ಇದೆ, ಒಬ್ಬ ಲಾಯರನ್ನ ಇಟ್ಕೊಳ್ಳಿ ಅಲ್ವಾ. ತಪ್ಪ ಒಪ್ಪ ಅಂದ್ರೆ ನಾನು ಮಾತಾಡೋದಿಲ್ಲ. ಈ ತರ ಬಂದಿರ್ತಾರಲ್ಲ ಸಹಾಯಕ್ಕಾಗಿ, ಅಂತವ್ ಯಾವನೇ ಆಗಿಲ್ಲ ಸರ್. ನಾವು ಯಾವತ್ತೂ ಕೂಡ ಇಲ್ಲಿ ಪಾರ್ಟಿ ಜಾತಿ ಅದು ಇದು ಯಾವತ್ತೂ ನೋಡಿಲ್ಲ. ರಾಜಕೀಯದ ಮಾತಾಡೋದು ಬೇರೆ, ಮತ್ತೊಂದು ಮಾತಾಡೋದು ಬೇರೆ. ಇಂಥ ಸಂದರ್ಭದಲ್ಲಿ ಬಂದಾಗ ಖಂಡಿತವಾಗ್ಲೂ ನಾವು ನಿಮಗಿರ್ತೀವಿ. ಆಮೇಲೆ ಇರಬೇಕು ಕೂಡ, ಯಾಕಂದ್ರೆ ಅವರು ಒಬ್ಬೊಬ್ರು ಹೋಗಿ ಅಲ್ಲಿ ನಿಂತಾಗ ಅವ್ರನ್ನ ಯಾರು ಕೇರ್ ಮಾಡೋದಿಲ್ಲ. ಮೈಕ್ ಸಮೇತ ಹೋದಾಗ ಹಿಂಗಿದ್ರು ಅವ್ರು ಬಂದಾಗ ಕಷ್ಟಪಟ್ಟು ಅಲ್ಲಿದ್ರು. ಆಮೇಲೆ ಮೊನ್ನೆ ಸ್ವೀಟ್ ತಗೊಂಡ್ಬಂದ್ಬಿಟ್ರು, ಒಂದು ಒಳ್ಳೆ ಎಲ್ಲೋ ಸ್ವೀಟ್ ಮತ್ತೊಂದು ಮಿಕ್ಸ್ಚರ್ ಎಲ್ಲ ತಗೊಂಡ್ಬಂದ್ಬಿಟ್ರು. ಎಲ್ಲ ಇಡೀ ಆಫೀಸ್ಗೆ ಹಂಚಿದ್ರು. ಅದ್ರ ಖುಷಿಯಲ್ಲಿ ಏನ್ ನಾವು ತಗೊಂಬರ್ಬೇಕು ಅಂತ ನಾವು ಖಂಡಿತವಾಗ್ಲೂ ಹೇಳಿದ್ರೆ ಅವರೊಂದು ನಮ್ಮ ಖುಷಿಗೆ ಸರ್ ನಾವು ತಂದ್ವಿ. ಮತ್ತೊಂದು ಆಮೇಲೆ ಅವರ ಪ್ರೀತಿ ಆಶೀರ್ವಾದ ಇದೆಯಲ್ಲ, ಅದೊಂದು ಏನೆಲ್ಲ ಆಯ್ತು ನೋಡಿ. ನಾವೇನ್ ಮಾಡ್ತೀವಿ, ಉಪ ತಹಶೀಲ್ದಾರ್ ಕಚೇರಿಗೆ ಕರೆದೊಯ್ದು ನಿಮಗೊಂದು ದೃಶ್ಯಾವಳಿ ತೋರಿಸ್ತೀನಿ. ಒಂದು ಟಿವಿ ಈ ತರ ಎಲ್ಲ ಫಾಲೋ ಅಪ್ ಮಾಡಕ್ಕಾಗತ್ತದೆ ನೋಡ್ರಿ. ಕರ್ನಾಟಕದ ಬಿಡಿ, ಇಂಡಿಯಾದಲ್ಲಿ ಇಂಥ ಪ್ರೋಗ್ರಾಮ್ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಉಪ ತಹಶೀಲ್ದಾರ್ ಕಚೇರಿಗೆ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಮ ವೀರೇಶ್ ಇದಾರೆ ಜೊತೆಗೆ. ಆ ನಂತರ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ. ಟೆಕ್ನಿಕಲ್ ಪ್ರಾಬ್ಲಮ್ ಅದು ಏನೋ 2 ಟೆಕ್ನಿಕಲ್ ಪ್ರಾಬ್ಲಮ್ ಏನು, ಚಿಕ್ಕಮಗಳೂರಿನ ಆಧಾರ್ ಕಾರ್ಡ್ ಅಡ್ರೆಸ್ ನ ಬೆಂಗಳೂರು ಅಡ್ರೆಸ್ಗೆ ಚೇಂಜ್ ಮಾಡಿಸಿದ್ವಿ. ಚಿಕ್ಕಮಗಳೂರಲ್ಲಿತ್ತು ಆಧಾರ್ ಕಾರ್ಡ್ ಅಡ್ರೆಸ್, ಅದೇನೋ ಕಿರಿಕಿರಿ ಆಗಿದೆ, ಇಲ್ಲ ಅವರು ಅಲ್ಲ ಅಂತ ಹೇಳಿ ಅಲ್ಲಿ ಆಧಾರ್ ಕಾರ್ಡ್ ನ ಇಲ್ಲಿಗೆ ಚೇಂಜ್ ನಾವೇ ಮಾಡಿಸಿದ್ವಿ, ಅಂದ್ರೆ ಕೂತ್ಕೊಂಡು ಮಾಡಿಸಿದ್ವಿ. ಆಯ್ತಾ, ಕ್ಲಿಯರ್ ಆಯ್ತು. ಆ ನಂತರ ಅವರಿಗೆ ವಿಶೇಷ ಚೇತನ ಆರ್ಡರ್ ಕಾಪಿ ಕೊಡಿಸಲಾಗುತ್ತೆ. ಚೇಂಜ್ ಆದ ನಂತರ ಇನ್ನೊಮ್ಮೆ ಕೊಡಬೇಕಾಗುತ್ತೆ. ನಾನು ಹೇಳಿದ್ನಲ್ವಾ, ಅದರಲ್ಲಿ ಪರ್ಸೆಂಟೇಜ್ ಇರುತ್ತೆ, ಇವರಿಗೆ ಇಷ್ಟಾಗಿದೆ ಇಷ್ಟಾಗಿದೆ. ನಾನು ಈಗಲೂ ಹೇಳ್ತೀನಿ ಸರ್, ಈ ವಿಶೇಷ ಚೇತನರಿಗೆ ಅದು ಅಂಗವಿಕಲ ಅಂತೆಲ್ಲ ಪದ ಬಳಸಬಾರ್ದಂತೆ. ಓಕೆ, ಬೇಡ, ಒಮ್ಮೊಮ್ಮೆ ಅದು ಅರ್ಥ ಆಗೋದಿಲ್ಲ ಅಂತ ವಿಶೇಷ ಚೇತನರು ಕಣ್ಣು ಯಾವ್ದಕ್ಕೆ 5,000 ಮಾಡ್ಬೇಕು ಸರ್. ಇವರಿಗೆ 5,000 ಮಾಡೋದು. ಮುಂದಿನ 10 ವರ್ಷಗಳ ಕಾಲ 5,000 ಮತ್ತೇನು ಚೇಂಜ್ ಮಾಡಿ ಟೈಮ್. ಸ್ವಲ್ಪ ಖುಷಿ ಪಡ್ಲಿ ಸರ್, ಎಂಜಾಯ್ ಮಾಡ್ಲಿ ಅವರು ಲೈಫ್ ಅನ್ನ. ಯಾವ್ಯಾವ ನಾಯಿ ಬೆಕ್ಕು ಇದಕ್ಕೆಲ್ಲ ನಾವು ಆ ಮನೆ ಮಾಡಿದ್ರು, ಸಿಎಂ ದುಃಖ ಮಾಡಿಸಿದ್ರು, ಬೀಗ ಹಾಕ್ಸಿದ್ರು, ಇದಕ್ಕೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ. 5,000 ಬಸ್ಸಲ್ಲಿ ಫ್ರೀ, ಟ್ರೈನಲ್ಲಿ ಫ್ರೀ, ವಿಮಾನದಲ್ಲಿ ಆಫ್ ಟಿಕೆಟ್. ಏನಾಗತ್ತೆ? ಎಷ್ಟಿರ್ಬಹುದು? ಕಿತ್ತೋಗಿರೋ ರಾಜಕಾರಣಿಗಳೆಲ್ಲ ಕೊಡ್ತೀವಿ ನಾವು. ವಿಮಾನದಲ್ಲಿ ಫ್ರೀ. ಈ ರಾಜಕಾರಣಿಗಳಿಗೆ ಟೆಲಿಫೋನ್ ಬಿಲ್ ಕೊಡ್ತೀವಲ್ಲ, ಕ್ಯಾನ್ಸಲ್ ಮಾಡ್ಬೇಕು ಅದನ್ನ. ಯಾಕ್ರಿ 20,000? ಔಟ್ಕಮ್ ಏನು, ಇನ್ಕಮ್ ಔಟ್ಕಮ್ ಎಲ್ಲ, ಔಟ್ ಗೋಯಿಂಗ್ ಎಲ್ಲ ಫ್ರೀ ಇದಲ್ಲ. 20,000 ಕೊಡಬೇಕು. ಎಲ್ಲ ತೆಗೆದುಬಿಟ್ಟು ಇವ್ರು ಕೊಡಿ. ಸಂಪೂರ್ಣ ಕ್ರೋಢೀಕರಣ ಅಂದ್ರೆ ಅದೇ ಅಲ್ವಾ? ಸಿದ್ದರಾಮಯ್ಯ ಮಾಡಬೇಕಾಗಿತ್ತು ಎಲ್ಲ ಡಬಲ್ ಮಾಡಿದಾಗ. ನೋಡ್ರಪ್ಪ, ಇದು ನಿಮ್ಗೆ ಅಗತ್ಯ ಇಲ್ಲ, ವಾಪಸ್ ಕೊಡಿ, ಮಾಡಿ ಇವ್ರಿಗೆ ಕೊಡಿ. ಆಯ್ತಾ? ಆಮೇಲೆ ನಾನು ಹೇಳಿದೆ ಅಲ್ವಾ, ತಾಯಿ ಶಾರದಾ ಖಾತೆಗೆ ಹಣ ಜಮಾ ಆಗತ್ತೆ. ಅಲ್ಲೇದು ಹೋಯ್ತು, ಅದು ಬೇರೆ ವಿಚಾರ. ಅದು ಬರೋದಿಲ್ವಂತೆ. ಬಟ್ 2 ತಿಂಗಳದ್ದು ಬಂತು, ಇನ್ನು ಬರ್ತಾ ಇರುತ್ತೆ. ಬಹಳ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ ನಮ್ಮ ವೀರೇಶ್. ನೋಡಿ, ಹಣ ಡ್ರಾ ಮಾಡ್ತಾರೆ. ಎಟಿಎಂಗೆ ಕರೆದೊಯ್ದು ಹಣ ಡ್ರಾ ಮಾಡಿಸಿದ್ವಿ, ಬಂತು ಅಂತ ಗೊತ್ತಾಯ್ತು ಮೊಬೈಲಲ್ಲಿ. ನೋಡಿ, ಎಟಿಎಂ ಅಲ್ಲಿ ಹಣ ಡ್ರಾ ಮಾಡ್ತಾ ಇದ್ವಿ. ಹಿಂಗೆಲ್ಲ ವಿಡಿಯೋ ಶೂಟ್ ಮಾಡಂಗಿಲ್ಲ ನಿಜವಾಗಿ, ಎಟಿಎಂ ಮುಂದೆ ಎಲ್ಲ. ಬಟ್ ನಮಗೇನಂದ್ರೆ ನಿಮ್ಗೆ ತೋರಿಸ್ಬೇಕಲ್ಲ ನಮಗೆ, ಆಯ್ತು ಅಂತ ಹೇಳಿ. ಹಾಗಾಗಿ ಒಳಗೆಲ್ಲ ಬಿಡ್ಲಿಲ್ಲ, ಜಸ್ಟ್ ಹೋಗುವಾಗ ಮಾತ್ರ. ನೋಡಿ, ಫುಲ್ ಈಗ ಅವರು ಇದು 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 ಚೆನ್ನಾಗಿರೋದು. ಆ ಕ್ಯಾಶ್ ಎಣಿಸೋದಿದೆಯಲ್ಲ, ಆ 1, ಆ 2, ಆ 3, ಆ 4 ಏನಾಗಿದೆ ಸರ್, ಖುಷಿಯಾಗಿದೆ. ತಾಯಿ ಶಾರದಮ್ಮ ಫುಲ್ ಖುಷ್. ರಿಪಬ್ಲಿಕ್ ಕನ್ನಡಕ್ಕೆ ಶಾರದಾ
ಅಮ್ಮ ಧನ್ಯವಾದ ಹೇಳಿದ್ದಾರೆ. ಇಬ್ರಿಗೂ ಬಂದಿದೆ ಅವ್ರದ್ದು 2 ತಿಂಗಳದ್ದು 2800 ಬಂದಿದೆ, ಬರ್ತಾ ಇರತ್ತೆ. ಇದು ನಮ್ಮ ಕಮಿಟ್ಮೆಂಟ್. ಆಮೇಲೆ ರವಿಕೃಷ್ಣಮೂರ್ತಿ ಉಪ ತಹಶೀಲ್ದಾರ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ದೀಪಕ್ ಕ್ಯಾಮರಾಮನ್ ಮತ್ತು ವೀರೇಶ್ ಹಿರೇಮಠ್ ಮೆಟ್ರೋ ಪ್ರತಿನಿಧಿ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್. ಯಾರು ವೀರೇಶ್ ಇದ್ದಾರೆ ನಮ್ಮ ಜೊತೆ. ವೀರೇಶ್, ಇವತ್ತು ನಿಮ್ಮ ನಂಬರ್ ಎಲ್ಲ ನಿಮ್ಮನ್ನ ಮಾತಾಡಿಸಿ ಅಂತ ಕೊಡ್ತೀನಿ. ವೀರೇಶ್, ಸತತವಾಗಿ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳುಗಳ ಕಾಲ ನಿರಂತರವಾಗಿ ಅದನ್ನ ಅದರ ಹಿಂದೆ ಓಡಾಡಿದ್ದೀರಿ. ಆಮೇಲೆ ನಾನು ಹೇಳ್ತಾ ಇದ್ದೆ, ಬ್ಲಾಕ್ ಆಗಿದೆ, ಯಾವುದು ಕಸ ಬ್ಲಾಕ್ ಆಗಿದೆ, ಚರಂಡಿ ಬ್ಲಾಕ್ ಆಗಿದೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ನೀರು ನಿಂತಿದೆ, ಆ ಮಳೆ ಬಂತು, ಅದಾಯ್ತು ಇದಾಯ್ತು ಮಾಡಿ 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 ನಿಮಗೂ ಕೂಡ ಒಂಥರ ಏಕತಾನತೆ ಬಂದಿರುತ್ತೆ. ಬಟ್ ಇವತ್ತು 2 ತಾಯಂದ್ರೆ ನಿಮಗೊಂದು ಆಶೀರ್ವಾದ ಮಾಡ್ತಾರಲ್ಲ, ವೀರೇಶ್ ಅವರ ಕಾರಣಕ್ಕಾಗಿ ನನಗೊಂದು ದುಡ್ಡು ಬಂತು, ಚೆನ್ನಾಗಿರ್ಲಿ, ಇದರಲ್ಲಿ ಇಂಥ ಸ್ಟೋರಿಗಳೆಲ್ಲ ನೋಡಿದಾಗ ನಿಮಗೆ ನಿಮ್ಮ ಈ 4-5 ತಿಂಗಳು ಫಾಲೋ ಅಪ್ ಮಾಡ್ತೀರಲ್ಲ, ಹೆಂಗಿತ್ತು ವೀರೇಶ್? ಜಯಪ್ರಕಾಶ್ ಶೆಟ್ಟಿ ಸೂಪರ್. ಅಂದ್ರೆ ರಿಪಬ್ಲಿಕ್ ಅಂಡ್ ಆಫೀಸ್ಗೆ ಬಂದಾಗ ಈ ಒಂದು ವಿಚಾರವಾಗಿ ನೀವು ನಮ್ಮ ಬಳಿ ಕಳಿಸ್ತಾರೆ. ನಾನು ಎಲ್ಲ ವಿಚಾರಿಸಿದಾಗ ಇದು ಇವ್ರದ್ದು ಒಂದು ಸಮಸ್ಯೆ ಇರುತ್ತೆ. ಯಾಕಂದ್ರೆ ಚಿಕ್ಕಮಂಗ್ಳೂರು ಪ್ರಾಪರ್ ಊರು, ಚಿಕ್ಕಮಂಗ್ಳೂರಲ್ಲಿ ಒಂದು ವಿಲೇಜ್ ಅಲ್ಲಿ ಇವ್ರದ್ದು ಪೆನ್ಷನ್ ಅಕೌಂಟ್ ಇರುತ್ತೆ. ಆದ್ರೆ ಇಲ್ಲಿ ಡೆಪ್ಯೂಟಿ ತಹಸೀಲ್ದಾರ್ ರವಿ ಅವರು ಹೇಳೋ ಪ್ರಕಾರ ಫಸ್ಟ್ ಅಲ್ಲಿ ಡಿಲೀಟ್ ಮಾಡಿಸಬೇಕು, ಆದ್ರೆ ಮಾತ್ರ ಇಲ್ಲಿ ಹೊಸದಾಗತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಸತತವಾಗಿ ನಾನು ಚಿಕ್ಕಮಂಗ್ಳೂರು ರಿಪೋರ್ಟ್ಗೆ ಕಾಂಟ್ಯಾಕ್ಟ್ ಇರ್ತೀನಿ. ಅವರು ಸಹ ಅಲ್ಲಿ ರಿಪೋರ್ಟ್, ಚಿಕ್ಕಮಂಗ್ಳೂರು ರಿಪೋರ್ಟ್ ಸಹ ಅವರು ಸಹ ಸತತವಾಗಿ ಈ ಒಂದು ಪ್ರಯತ್ನ ಮಾಡ್ತಾರೆ. ಲಾಸ್ಟ್ಗೆ ಅಲ್ಲಿ ಡಿಲೀಟ್ ಆಗುತ್ತೆ. ಅದಾದ ನಂತರ ನಾನು ರವಿ ಸರ್ಗೆ ಮತ್ತೆ ಫೋನ್ ಮಾಡ್ತೀನಿ. ಸರ್, ಅದು ರಾತ್ರಿ ಹೊತ್ತು ಒಂದು 8 ಗಂಟೆಗೆ ಫೋನ್ ಮಾಡ್ತೀನಿ. ಸರ್, ಈ ತರ ಡಿಲೀಟ್ ಆಗಿದೆ, ನಾಳೆ ಪಟ್ಟಿಗೆ ಏನಾದ್ರು ಆಗ್ಬೋದಾ ಅಂತ. ಅವರು ಇಮಿಡಿಯೇಟ್ಲಿ ಅವ್ರ ಸಿಬ್ಬಂದಿಗಳು ಹೇಳ್ತಾರೆ. ಮರುದಿನವೇ ಹೊಸ ಅಪ್ಲಿಕೇಶನ್ ಹಾಕ್ತಾರೆ. ಅದಾದ ನಂತರ ಆರ್ಡರ್ ಕಾಪಿ ಬರುತ್ತೆ. ಇದೀಗ 3-4 ತಿಂಗಳ ನಂತರ ದುಡ್ಡು ಬರುತ್ತೆ. ಈ ಒಂದು ವಿಷಯ ನಮಗೂ ಸಹ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ವಿಕಲಚೇತನರು, ಅವರಿಗೆ ಪೆನ್ಷನ್ಗೆ ನಂಬಿಕೊಂಡಿರ್ತಾರೆ. ಯಾಕಂದ್ರೆ ಈ ಹಿಂದೆ 800 ರೂಪಾಯಿ ಬರ್ತಿತ್ತು ಅವರಿಗೆ, ಇದೀಗ 1400 ರೂಪಾಯಿ ಬರ್ತದೆ. ಯಾಕಂದ್ರೆ ಈ ಹಿಂದೆ ಅವರು 35 ವರ್ಷ ಪೆನ್ಷನ್ ಸಿಕ್ಕಿದೆ, 800 ರೂಪಾಯಿ ಬರ್ತಿತ್ತು. ಬಟ್ ಇದೀಗ ಹೊಸ ಪೆನ್ಷನ್ ಇಂದ 1400 ರೂಪಾಯಿ ಬರುತ್ತೆ. ಅಂದ್ರೆ ಜಾಸ್ತಿ ಮತ್ತು 600 ರೂಪಾಯಿ ಆಡ್ ಆಗಿದೆ. ಹೀಗಾಗಿ ತುಂಬಾ ಖುಷಿ ಆಗುತ್ತೆ ಜಯಪ್ರಕಾಶ್ ಶೆಟ್ಟಿ ಈ ಒಂದು ವಿಷಯ, ಈ ಒಂದು ಸ್ಟೋರಿ ನೋಡಿದಾಗಂತ. ಓಕೆ, ರೆಡಿ ಆಗಿರಿ. ನಿಮ್ಮ ನಂಬರ್ಗೆ ಈಗ ಫುಲ್ ಕಾಲ್ ಬರುತ್ತೆ, ಆಯ್ತಾ? ಶಾರದಾ ಮೇಡಮ್ ಇದ್ದಾರೆ, ಅದರ ಮಿಡ್ಲಲ್ಲಿ ನೀವು ಇವರ ನಂಬರ್ ಹಾಕಬಹುದು, ಫೋಟೋ ಮತ್ತು ವೀರೇಶ್ ಅಂಡ್ ದೀಪಕ್ ನಮ್ಮ ಕ್ಯಾಮರಾಮನ್, ಇವರು ಇದರ ಹಿಂದೆ ಹೋಗಿರೋದು. ನಾವು ಇಲ್ಲಿ ವೇದಿಕೆಯಲ್ಲಿ ಅದನ್ನ ತಗೊಂಡ್ವಿ. ಬಟ್ ಅದನ್ನ ಅಷ್ಟು ಪ್ರೀತಿನ ಮಾಡಬೇಕು ಅಂತಂದ್ರೆ ಕಮಿಟ್ಮೆಂಟ್ ಬೇಕು. ನಾವು ಹೇಳಿದ್ವಿ ಅಂತ ತಕ್ಷಣ ಸ್ಟೋರಿ ಆಗೋದಿಲ್ಲ ಅಂದ್ರೆ ಕಮಿಟ್ಮೆಂಟ್ ಬೇಕು. ಇಲ್ಲ, ಈ ತಾಯಂದ್ರಿಗೆ ನಾನು ಕೊಡಿಸಬೇಕು ಅಂತೇಳಿ ಅದು ವೀರೇಶ್ ಮಾಡಿದ್ರು ಮತ್ತು ನಮ್ಮ ಕ್ಯಾಮರಾಮನ್ ದೀಪಕ್ ಮಾಡಿದ್ರು. ನಾನು ವೀರೇಶ್ ಅವರ ನಂಬರ್ ಕೊಡ್ತೇನೆ. ವೀರೇಶ್ ಅಂಡ್ ದೀಪಕ್ ನೋಡಿ, ವೀರೇಶ್ ಅವರ ನಂಬರ್ ಇದು 8970143259. ಇವ್ರಿಗೊಂದು ಥ್ಯಾಂಕ್ಸ್ ಹೇಳಬಹುದು. ಬೆಂಗಳೂರಿನ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಹೇಳಬಹುದು, ಸೂಪರ್ 3 ಸಮಸ್ಯೆ ಹೇಳಬಹುದು. ಆಮೇಲೆ ದೀಪಕ್ ಅಂಡ್ ವೀರೇಶ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಬಹುದು. ಈಗ ಶಾರದಮ್ಮ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನು ಫುಲ್ ಮೀಲ್ಸ್? ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲು. ನೀವೇ ಮೇನ್ ಕಾರಣ, ಆಮೇಲೆ ವೀರೇಶ್ ಅವ್ರ ಕಾರಣ. ನಿಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನಾ ಪುನಃ ಧನ್ಯವಾದ ಹೇಳ್ತೀನಿ. ಹಗಲು ರಾತ್ರಿ ನೆನ್ಸ್ಕೊಳ್ತೀನಿ. ನಮ್ಮ ಬಾಳಿಗೆ ನೀವು ಒಳ್ಳೆ ದೀಪ ತೋರಿಸಿದ್ದೀರಾ. ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ, ಸಂತೋಷದ ಕಣ್ಣೀರ್ ಬರ್ತಿದೆ ನನಗೆ. ನಿಜವಾಗ್ಲೂ ಖುಷಿ ಆಯ್ತು. ದೇವರು ನಿಮ್ಮನ್ನು, ನಿಮ್ ಕುಟುಂಬನು, ನಿಮ್ ಟಿವಿನು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ, ಸದಾ ನಿಮ್ ಬಾಳಲ್ಲಿ ಬೆಳಕು ಬರ್ಲಿ ಅಂತ ನಾನು ಆ ದೇವರನ್ನ ಪ್ರಾರ್ಥಿಸ್ತೀನಿ. ಜಯಪ್ರಕಾಶ್ ಸರ್, ನಿಮ್ಮನ್ನ ಹಗಲು ರಾತ್ರಿ ನಾನು ನೆನ್ಸ್ಕೊತೀನಿ. ನೀವು ನಂಗೆ ದೇವ್ರ ಸಮಾನ ಅಂತ ನಾನು ನಿಮ್ನ ಬೆಲೆ ಕೊಡ್ತೀನಿ. ಇಲ್ಲ, ಅದು ಹೆಂಗ್ ಗೊತ್ತೇನಮ್ಮ, ಈಗ ನಮಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವಕಾಶ ಕೊಟ್ಟವರು ಕೂಡ ನೀವೇ. ಆಗ್ಲಿ ಸರ್, ನಾವು ಎಷ್ಟೋ ಜನ ಹತ್ರ ಹೋಗಿದ್ದೆ, ಆದ್ರೆ ಎಷ್ಟೋ ಜನ ನಮ್ಮನ್ನ ತಿರಸ್ಕಾರ ಮಾಡಿದವರು ಇದ್ದಾರೆ. ಆದ್ರೆ ಈ ತರದ ಒಂದು ಎಲ್ಲೂ ಪ್ರೀತಿ ತೋರಿಸಿಲ್ಲ, ಯಾರು ಇಷ್ಟು ಗೌರವ ಕೊಟ್ಟಿಲ್ಲ. ಆದ್ರಿಂದ ನಾನು ನಿಮ್ಗೂ ಅಷ್ಟೇ, ರವಿ ಸರ್ಗೂ ಅಷ್ಟೇ, ವೀರೇಶ್ ಅವರಿಗೆ ಅಷ್ಟೇ, ಅವ್ರ ಜೊತೆಗಿದ್ದು ಹೆಲ್ಪ್ ಮಾಡಿದ್ರು ಎಲ್ಲರಿಗೂ ನಾನು ಪುನಃ ಧನ್ಯವಾದ ಹೇಳ್ತೀನಿ. ನನ್ನ ಲೈಫ್ ಇರೋ ತನಕ, ಈ ಉಸಿರಿರೋ ತನಕ ನಮ್ಮ ಮರೆಯಲ್ಲ. ನೀವು ಯಾವತ್ತು ಬೇಕಿದ್ರೆ ಬರ್ತಾ ಇರಿ, ಆರಾಮಾಗಿ ಬರ್ತಾ ಇರಿ, ರಿಪಬ್ಲಿಕ್ ಕನ್ನಡಕ್ಕೆ ಬರ್ತಾ ಇರಿ. ಸಂತೋಷದ ಕಣ್ಣೀರು ಉದುರ್ತಿದೆ. ನಾನು ಕೇಳೋದು, ನೀವು ಮೊದಲೆಲ್ಲ ಹೋದ್ರಲ್ಲ, ಅಲ್ಲಿ ಯಾರು ಕೇರ್ ಮಾಡ್ತಾ ಇರ್ಲಿಲ್ವಾ? ಇಲ್ಲ ಸರ್, ನಾನು ಫಸ್ಟ್ ಅಧಿಕಾರಿಗಳು ನೋಡಕ್ ಹೋದೆ, ನಮ್ಗೆ ಸಿಗ್ಲಿಲ್ಲ, ಮಾತಾಡಿಸ್ಲಿಲ್ಲ, ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ನಾವು ಕೊಟ್ಟಿದ್ ರೆಕಾರ್ಡ್ ತೆಗೆದು ಟೇಬಲ್ ಮೇಲೆ ಎಸಿತಿದ್ರಷ್ಟೇ ಹೊರತು ನಿಮ್ ತರ ಬಂದು ಕೂತ್ಕೊಳ್ಳಿ, ಏನ್ ಸಮಾಚಾರ ಅಂತ ಒಬ್ರು ಕೇಳ್ದವ್ರಿಲ್ಲ, ಏನ್ ವಿಷಯ ಕೇಳ್ದವ್ರಿಲ್ಲ. ನಂಗೆ ಯಾರೋ ಹೇಳಿದ್ರು ನೀವು ಮಧ್ಯವರ್ತಿಗಳ ಮುಖಾಂತರ ಹೋಗಿದ್ದ, ಅವ್ರದೊಂದು 2 ಸಿಕ್ಕಿ ನನ್ ದುಡ್ಡು ತಗೊಂಡು ಮೋಸ ಮಾಡಿದ್ರಷ್ಟೇ ಹೊರತು ನಂಗೆ ಏನೂ ಹೆಲ್ಪ್ ಮಾಡ್ಲಿಲ್ಲ. ಫಸ್ಟ್ ಒಬ್ರು ತಗೊಂಡ್ರು 2,000 ಕೊಟ್ಟಿರಿ, ಮತ್ತೆ 5,000 ಹೇಳಿದ್ರು ಅವರು, 2,000 ಕೊಟ್ಟಿರಿ ಅಂತ. ನಾನು ಹೇಳಿದೀನಿ ನನ್ನ ರೆಕಾರ್ಡ್ ಸರಿ ಇಲ್ಲ, ನಮ್ ಚಿಕ್ಕಮ್ಮ ಹೇಳಿದಕ್ಕೆ ನಿಮ್ಮ ಹತ್ರ ಬಂದೆ ನಾನು ಅಂತ ಹೇಳಿದೀನಿ. ಆದ್ರೆ ಕಡೆ ರಿಕ್ವೆಸ್ಟ್ ಮಾಡಿದಕ್ಕೆ 1,000 ವಾಪಸ್ ಕೊಟ್ರು, 1,000 ಕೊಡ್ಲಿಲ್ಲ.
ಇನ್ನೊಬ್ರು ಹಿಂಗೆ ತಾಲೂಕು ಆಫೀಸ್ ಹತ್ರ ಹೋಗಿದೀವಿ, ನಾವೇ ಡೈರೆಕ್ಟ್ ಹೋಗೋಣ ಅಂತ, ಅಲ್ಲಿ ಅಡ್ಡ ಹಾಕಿ ಅವರು ಹ್ಯಾಂಡಿಕ್ಯಾಪ್ಟ್ ತಗೊಂಡ್ರು, 3,000 ತಗೊಂಡ್ರು, 1 ಪೈಸನು ಇವತ್ತಿಗೂ ಕೊಟ್ಟಿಲ್ಲ. ಈಗ ಕೇಳಿದ್ರೆ ನಿಮ್ದು ರೇಷನ್ ಕಾರ್ಡ್ ಬೇಕಿತ್ತು ಅಂತ ಇಬ್ರು ನನಗೆ ಡಿಮ್ಯಾಂಡ್ ಮಾಡಿ ದುಡ್ಡೇ ಕೊಟ್ಟಿಲ್ಲ ಮತ್ತೊಬ್ರು. ಹಂಗೆಲ್ಲ ಮಾಡಿದ್ರೆ ಆದ್ರೆ ನನಗೆ ನೀವು ಮಾಡಿದಿರಲ್ಲ, ನನ್ನ ಸ್ವಂತ ಅಣ್ಣ ತಮ್ಮನಿಗಿಂತ ಹೆಚ್ಚಿನದಾಗಿ ನಾನು ಖುಷಿ ಪಡ್ತೀನಿ. ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಎದುರು ಬಂದ್ರೆ ನಿಮ್ ಕಾಲಿಗೆ ಅಡ್ಡ ನಮಸ್ಕಾರ ಮಾಡ್ತೀನಿ. ನಾನು ಅಷ್ಟೇ ನನಗೆ ಖುಷಿ ಆಗ್ತದೆ. ನಾನು ನಿಮ್ಮನ್ನ ದೇವರು ಅಂತ ನಂಬಿದ್ದೀನಿ. ನೀವೇನ್ ಬೇಕಾದ್ರೆ ಅನ್ಕೊಳ್ಳಿ, ನನ್ನ ಪಾಲಿಗೆ ನೀವು ದೇವರು. ಅಲ್ಲ, ಯಾಕೆಂದ್ರೆ ನನ್ಗೊಬ್ಳಿಗಲ್ಲ, ನೀವು ಬೇಕಾದಷ್ಟು ಜನ ಸಹಾಯ ಮಾಡಿದ್ದು ನಾನು. ನೀವು ಸೂಪರ್ ತೀರಲ್ಲೂ ನೋಡಿದ್ರಿ, ವಿಕ್ಟ್ರಿ ಅಂತ ಮಾಡ್ತಿದ್ರಲ್ಲ, ಅದ್ರಿಂದನೂ ನಾನು ನೋಡ್ಕೊಂಡ್ ಬಂದಿದ್ದೆ. ನಿಮ್ಮನ್ನ ನಾನು ಹಂಗಾರು ಮೀಟ್ ಮಾಡ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಆ ಒಂದು ಅವಕಾಶ ನೀವು ನಂಗೆ ಕೊಟ್ಟಿದ್ದೀರಾ. ಇಲ್ಲಿವರೆಗೆ ಕರೆದು ನಾನು ಕೂರಿಸಿ ಮಾತಾಡ್ಸಿದಿರಲ್ಲ, ಇದಕ್ಕಿಂತ ದೊಡ್ಡ ಇದು ನನಗೆ ನಿಜವಾಗ್ಲೂ ಬೇಡ ಸರ್. ನಿಮ್ಮ ಫ್ರೆಂಡ್ ಯಾರು ಮತ್ತೊಬ್ರು ಬಾಬ್ ಕಟ್ಟು ಅವ್ರ ಕವಿತಾ ಅಂತ ಬಂದಿದ್ದಾರೆ ಜೊತೆ. ಅವ್ರದ್ದು ಇದೆಯಾ? ಅವರು ಪೆನ್ಷನ್ ಬರ್ತಾ ಇದೆ, ನಂಗೋಸ್ಕರ ಅವರು ಬಹಳ ಖುಷಿ ಪಟ್ಟಿದ್ರು. ಅವ್ರು ಬಹಳ ಖುಷಿ ಪಟ್ಟಿದ್ದು ಅವರು. ಹೌದೌದು, ಏನ್ ಖುಷಿ, ಏನ್ ಖುಷಿ. ಶಾರದಾಗಿ ಬಂತು. ಹೌದು ಸರ್, ಆಯ್ತಮ್ಮ, ಒಳ್ಳೇದಾಗ್ಲಿ. ನೋಡಿಮ್ಮ, ನೀವು ತಾಯಿ ಸಮಾನರು, ಆಯ್ತಾ? ನಾವ್ ಇರ್ತೀವಿ ಯಾವ್ದಾದ್ರು ಒಂದು ಕಡೆ. ಆಮೇಲೆ ಆಯ್ತಾ, ನಾವು ನಿಮ್ ಜೊತೆ ಎನಿ ಟೈಮ್ ಇರ್ತೀವಿ. ಈಗ ಅಂತಲ್ಲ, ಇದಾಯ್ತು ಅಂತಲ್ಲ, ನಿಮಗೆ ಯಾವುದೇ ಇದು ಮಾತ್ರ ಅಲ್ಲ, ಎಂತದ್ದೇ ಸಂದರ್ಭಗಳು ಬಂದಾಗ್ಲೂ, ಕಷ್ಟ ಬಂದಾಗ್ಲೂ ನೇರವಾಗಿ ಬನ್ನಿ ರಿಪಬ್ಲಿಕ್ ಕನ್ನಡಕ್ಕೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಗಿಲು ಓಪನ್ ಆಗಿರುತ್ತೆ. ಖಂಡಿತ ಬರ್ತೀವಿ ಸರ್. ಅಂತ ಪ್ರಾಬ್ಲಮ್ ಬರಲ್ಲ, ಮುಂದೆ ಬರಲ್ಲ. ಅದು ಕಾನ್ಫಿಡೆನ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ಒಂದು ಮಾತನ್ನು ಹೇಳಿದ್ರು ಆ ತಾಯಿ, 2,000 3,000 ಇಂಥವರಿಂದ ನೀವು ಕಮಿಷನ್ ಪಡೀತಿರಲ್ರಿ, ಬದುಕೇನ್ರಿ ನಿಮ್ದು? ಯಾರು 3,000 ತಗೊಂಡಿದ್ದಾನೆ, 2,000 ತಗೊಂಡಿದ್ದಾನೆ, ಈಗಲೂ ನಿಮ್ಗೊಂದು ಅವಕಾಶ ಕೊಡ್ತೀನಿ, ಮರ್ಯಾದೆಯಾಗಿ ಬಂದು ಆ ತಾಯಿಯ ದುಡ್ಡನ್ನು ಕೊಡಿ. ನಿಮ್ಮ ಬಟ್ಟೆ ಬಿಚ್ಚೋದು ನನಗೇನು ಕಷ್ಟ ಅಲ್ಲ. ಅಲ್ಲಿ ಯಾರೆಲ್ಲ ಮೊದಲಿರ್ತೀರಿ, ಅಲ್ಲಿ ದಲ್ಲಾಳಿಗಳಿರ್ತೀರಿ, 4 ದಲ್ಲಾಳಿಗಳು 2,000 3,000 ರೂಪಾಯಿ, ಅವರಿಗೆ ಬರೋದೇ 1,400 ರೂಪಾಯಿ. ಅದನ್ನ ತಿಂತೀರಲ್ಲ, ನಿಮಗೆ ಬೇರೆ ಏನೋ ತಿನ್ಬಹುದಲ್ಲ ಅಲ್ಲಿ ಸುಲಭ ಶೌಚಾಲಯದ ಮುಂದ್ಗಡೆ ನಿಂತ್ಕೊಂಡು. ಯಾರು ದುಡ್ಡು ತಿಂತೀರ್ರಿ? ಆ ದುಡ್ಡು ತಿಂದು ಅದನ್ನ ನಿಮ್ಮ ಹೆಂಡತಿ ಮಕ್ಕಳನ್ನ ಅದರಲ್ಲೇ ಸಾಕಬೇಕಾ? ಬೇರೆ ಕೆಲಸ ಸ್ವಿಗ್ಗಿ ಮಾಡ್ರಿ ಅಟ್ಲೀಸ್ಟ್. ಚೆಕ್. ಈಗಲೂ ನಿಮ್ಗೆ ಅನ್ಸಿದ್ರೆ ಯಾರು ಇವರ ದುಡ್ಡು ತಿಂದಿದ್ದೀರಿ 3,000 ರೂಪಾಯಿ ಮತ್ತು 2,000 ರೂಪಾಯಿ, ಈಗಲೂ ತಂದು ಕೊಡಿ. ಪಾಪ ಪರಿಹಾರ ಆಗತ್ತೆ. ಇಲ್ಲಾಂದ್ರೆ ನಿಮ್ಮ ಪಾಪ ನಿಮ್ಮನ್ನ ಸುತ್ಕೊಳ್ಳೋದು ಬಿಡಲ್ಲ. ವೀಕ್ಷಕರೇ, ವೀರೇಶ್ ಹಿರೇಮಠ ಅವರ ನಂಬರ್ ಕೊಟ್ಟಿದ್ದೀನಿ. ದೀಪಕ್ ಮತ್ತು ವೀರೇಶ್ ಹಿರೇಮಠ ಮಾಡಿದ್ದು. ತಾಯಿ ಕೂಡ ಬಹಳ ಖುಷಿಯಲ್ಲಿದ್ದಾರೆ ಇವತ್ತು. ಇದು ರಿಪಬ್ಲಿಕ್ ಕನ್ನಡ ಸೂಪರ್ 3 ಇಂಪ್ಯಾಕ್ಟ್. ಈಗೊಂದು ಬ್ರೇಕ್ ಆದ ನಂತರ ಮತ್ತೆ ಶಾರದವರು ಬಂದಿದ್ರು. ಅವರ ಸುದ್ದಿ ಆಗಿದೆ. ನಾನು ಯಾವತ್ತೂ ಕಂಪ್ಲೀಟ್ ಆಗದೆ ಅದನ್ನ ಕೊಡೋದಿಲ್ಲ ಅಂತ ನಿಮಗೂ ಗೊತ್ತಿದೆ. ನಮ್ಮನ್ನ ನೋಡಿದಂತವರಿಗೆ 2,800 ಬಂದಿದೆ. ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಬಹಳ ಖುಷಿಯಾಗಿದ್ದಾರೆ. ಆಮೇಲೆ ಈ ಸ್ಟೋರಿ ಮಾಡಿದ್ದು ನಮ್ಮ ವೀರೇಶ್ ಅಂಡ್ ದೀಪಕ್. ವೀರೇಶ್ ಹಿರೇಮಠ್ ನಮ್ಮ ಮೆಟ್ರೋ ಪ್ರತಿನಿಧಿ. ಅವರ ನಂಬರ್ ಕೊಟ್ಟಿದ್ದೀನಿ, 8970143259. ಅವ್ರಿಗೊಂದು ಕರೆ ಮಾಡಿ ಥ್ಯಾಂಕ್ಸ್ ಹೇಳ್ಬೋದು. ಬೆಂಗಳೂರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸ್ಟೋರಿಗಳಿದ್ರೆ, ನಾನು ಹೇಳಿದೆ ಮತ್ತೊಮ್ಮೆ, ನೀವು ಸ್ಟೋರಿಗಳು ಅಂತ ಹೇಳಿದ ತಕ್ಷಣ ನಮ್ದೊಂದು ಸೈಟ್ ಬಾಕಿ ಇದೆ, ಇದೇ ಶುರು ಮಾಡ್ತೀರಿ, ಅದಕ್ಕೆಲ್ಲ ಬರಲ್ಲ. ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟೋರಿ ತಗೋಬೇಕು, ಯಾವ ಸ್ಟೋರಿ ತಗೋಬಾರ್ದು ಅಂತ ಹೇಳಿ. ಸಮ್ ಟೈಮ್ ನಿಮ್ಮ ಸ್ಟೋರಿ ತಗೊಳ್ಳದೇ ಇದ್ರೆ ಬೈತೀರಿ, ಅದು ಗೊತ್ತಿದೆ. ಆಗಲ್ಲಿಗೆ ಬಂದ, ಈಗಲ್ಲಿಗೆ ಬಂದಿಲ್ಲ, ಅದಕ್ಕೂ ಬೈತೀರಿ. ಅಲ್ಲಿಗೆ ಬಂದಿದ್ರು ಸರ್, ಇಲ್ಲಿಗೆ ಬಂದೇ ಇಲ್ಲ, 10 ಸಲ ಫೋನ್ ಮಾಡಿದ್ರೆ ಸರ್ ಎತ್ತೇ ಇಲ್ಲ, ಏನ್ರಿ ಸರ್ ಅಂದ್ಬಿಟ್ಟು. ಅವ್ರು ನಿಮ್ಮ ಕೆಲಸಕ್ಕಿರೋದಲ್ಲ, ನೆನಪಿಟ್ಕೊಳ್ಳಿ. ಇದು ದೀಪಕ್, ನಮ್ಮ ಕ್ಯಾಮರಾಮನ್ ದೀಪಕ್ ಮತ್ತು ವೀರೇಶ್ ಅವರ ಪ್ರಯತ್ನದಿಂದಾಗಿ ಸೂಪರ್ 3 ವೇದಿಕೆ ಮುಖಾಂತರ ಆ ತಾಯಿ ಶಾರದೆಗೆ 2,800 ರೂಪಾಯಿ ಬಂದಿದೆ. ನೀವು ವೀರೇಶ್ ಹಿರೇಮಠಿಗೆ ಒಂದು ಥ್ಯಾಂಕ್ಸ್ ಹೇಳಬಹುದು, ಜೊತೆಗೆ ದೀಪಕ್ಗೂ ಥ್ಯಾಂಕ್ಸ್ ಹೇಳಬಹುದು ಮತ್ತು ಸುದ್ದಿ ಕೊಡಬಹುದು. ಅದನ್ನ ಸೇವ್ ಮಾಡಿಟ್ಕೊಳ್ಳಿ. ಬೆಂಗಳೂರಿಗೆ ಬಂದಾಗ, ಇದು ಅರ್ಜೆಂಟ್ ಸ್ಟೋರಿ ಬಂದಾಗ ನನಗೆ ಫೋನ್ ಮಾಡ್ಬಿಟ್ಟು ಆ ನಂಬರ್ ಕೊಡಿ, ಅಲ್ಲಿ ಇದು ಕೊಡಲ್ಲ. ಹೌದಾ? ನೀವು ಸ್ವಲ್ಪ ಮಾಡಬೇಕು. ಸರಿಯಾಗಿದ್ರೆ ನಾಳೆ ಸಿಗೋಣ. ನಮಸ್ಕಾರ.